ನಿಪ್ಪಾಣಿಯ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ 5 ದಿನಗಳವರೆಗೆ ನಡೆಯಲಿರುವ ಕೃಷಿ ಉತ್ಸವವನ್ನು ಕಾಸಿ ಸಿದ್ದೇಶ್ವರ ಸ್ವಾಮೀಜಿ, ಪ್ರಾಣಲಿಂಗ ಸ್ವಾಮೀಜಿ, ಶಾಸಕಿ ಶಶಿಕಲಾ ಜೊಲ್ಲೆ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಉದ್ಘಾಟಿಸಿದರು. ಜೊಲ್ಲೆ ದಂಪತಿಯ ನೇತೃತ್ವದಲ್ಲಿ ನಡೆಯುತ್ತಿರುವ ನಿಪ್ಪಾಣಿಯ ಕೃಷಿ ಉತ್ಸವವು ರಾಷ್ಟ್ರಮಟ್ಟದಲ್ಲಿ ಹೆಸರುವಾಸಿಯಾಗಲಿದೆ. ಈ ಕೃಷಿ ಉತ್ಸವ ರೈತರಿಗೆ ಮಾರ್ಗದರ್ಶಿಯಾಗಲಿದೆ ಎಂದು ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ಕನೇರಿಯ ಸಿದ್ದಗಿರಿ ಮಠದ ಆದರ್ಶ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ಜೊಲ್ಲೆ ಗ್ರೂಪ್ನಿಂದ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ, ಬೀರೇಶ್ವರ ಸಹಕಾರ ಸಂಘ ಹಾಗೂ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹಯೋಗದಲ್ಲಿ ಸ್ಥಳೀಯ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ 5 ದಿನಗಳವರೆಗೆ ನಡೆಯುತ್ತಿರುವ ಕೃಷಿ ಉತ್ಸವ 2025 ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿ ತಿಂಗಳು ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಿರುವ ಜೊಲ್ಲೆ ದಂಪತಿಯಲ್ಲಿ ಸಾಮಾಜಿಕ ಕಳಕಳಿ ಎದ್ದು ಕಾಣುತ್ತಿದೆ. ಈ ಕೃಷಿ ಉತ್ಸವದ ಮೂಲಕ ಅವರು ನೂತನ ತಂತ್ರಜ್ಞಾನದೊಂದಿಗೆ ರೈತರಿಗೆ ಉತ್ತೇಜನ ನೀಡಲು ಹಾಗೂ ರೈತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಿದ್ದಾರೆ. ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ರೈತರು, ಮಹಿಳೆಯರು, ವೃದ್ಧರು ನೋಡಬೇಕಾದ ವಸ್ತು ಪ್ರದರ್ಶನ ಇದಾಗಿದೆ. ಉತ್ಸವದಲ್ಲಿ ಮನರಂಜನಾ ಕಾರ್ಯಕ್ರಮಗಳಿವೆ. ಮಕ್ಕಳಿಗಾಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ. ಪ್ರತಿಯೊಬ್ಬರು ಒಮ್ಮೆಯಾದರೂ ಪ್ರದರ್ಶನಕ್ಕೆ ಭೇಟಿ ನೀಡಬೇಕು ಎಂದರು. ಇವತ್ತು ನಿಪ್ಪಾಣಿಯಲ್ಲಿ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಲ್ಟಿಸ್ಟೇಟ್ ಇದರ ಒಂದು ಗ್ರೌಂಡ್ನಲ್ಲಿ ಸುಮಾರು 10 ಎಕರೆ ಪ್ರದೇಶದಲ್ಲಿ ಕೃಷಿ ಉತ್ಸವ ಇವತ್ತಿನ 8 ತಾರೀಕಲ್ಲಿ ಇಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಮತ್ತು ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ, ಬೀರೇಶ್ವರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮಲ್ಟಿಸ್ಟೇಟ್ ಮತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಲ್ಟಿಸ್ಟೇಟ್ ಇವೆಲ್ಲದರ ಅಡಿಯಲ್ಲಿ ಮೇನ್ ಸ್ಪಾನ್ಸರ್ಸ್ ಆಗಿ ಇಫ್ಕೋ ಮತ್ತು ಕೆನರಾ ಬ್ಯಾಂಕ್ ಇದರ ಅಡಿಯಲ್ಲಿ ಸುಮಾರು 250 ಸ್ಟಾಲ್ನೊಂದಿಗೆ ಕೃಷಿ ಉತ್ಸವವನ್ನು ಇಲ್ಲಿ ಆಯೋಜಿಸಲಾಗಿದೆ. ಇವತ್ತು ಉದ್ಘಾಟನೆ ಪರಮಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಕನೇರಿ ಮಠನ ಶ್ರೀಗಳಿಂದ ಮತ್ತು ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ನಿರ್ವಹಿಸಿ ಮತ್ತು ಪ್ರಾಣಲಿಂಗ ಸ್ವಾಮೀಜಿ ನಿಪ್ಪಾಣಿ ಇವರ ಅಮೃತ ಹಸ್ತದಿಂದ ಪ್ರಾರಂಭ ಆಗ್ಯದ. ಸುಮಾರು ಜಾನುವಾರು ಪ್ರದರ್ಶನ, ಅದರ ನಂತರ ಇದು ವೆಹಿಕಲ್ ಪ್ರದರ್ಶನ, ಅಂದರೆ ನಮ್ಮ ಕೃಷಿಗೆ ಬೇಕಾಗುವಂಥ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ಪವರ್ ಟಿಲ್ಲರ್ ಇರ್ಬೋದು ಮತ್ತು ಕೇನ್ ಹಾರ್ವೆಸ್ಟರ್ ಇರ್ಬೋದು, ಇವರೆಲ್ಲರನ್ನು ಒಳಗೊಂಡು ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದು, ಕೃಷಿ ಸಂಬಂಧಪಟ್ಟಂಥ ಎಲ್ಲ ಸ್ಟಾಲ್ಸ್ಗಳನ್ನು ಕೂಡ ಮತ್ತು ಕೊನೆಯದಾಗಿ ಫುಡ್ ಸ್ಟಾಲ್ ಇರ್ಬೋದು, ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು ಮತ್ತು ದಿವಸಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ. ಕೃಷಿಯ ಬದಲು ಮಧ್ಯಾಹ್ನದಲ್ಲಿ 11 ಗಂಟೆಗೆ ಒಂದು ಕೃಷಿ ಬಗ್ಗೆ ಮಾಹಿತಿ ಹೇಳುವಂಥ ಕಾರ್ಯಕ್ರಮ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಕೂಡ ಜನರನ್ನು ಒಳಗೊಂಡು ಜನರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಉದ್ಘಾಟನೆ ವೇಳೆ ಒಂದು ಚೆನ್ನಾಗಿ ಪ್ರತಿಸಾದ ಜನರು ಸಾಕಷ್ಟು ಇಲ್ಲಿ ಇವತ್ತು ಉದ್ಘಾಟನೆಗೆ ಆಗಮಿಸಿದ್ದಾರೆ. ಇನ್ನು 5 ದಿವಸ ಪರ್ಯಂತ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಇಲ್ಲಿ ಸಾಕಷ್ಟು ಜನ ಎಲ್ಲರೂ ತಿರುಗಾಡಿ ನೋಡ್ತಾ ಇದ್ದಾರೆ. ಇದು ಮೊದಲನೇ ಸಲ ಇರೋದರಿಂದ ಕೆಲವೊಂದು ನ್ಯೂನತೆಗಳು ಇರ್ಬೋದು, ಆದರೆ ಮುಂದಿನ ದಿನಮಾನದಲ್ಲಿ ಇದು ಪ್ರತಿ ವರ್ಷ ಮಾಡಬೇಕು ಅಂತ ಸಂಕಲ್ಪವನ್ನು ನಾವು ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಲಾಗಿದೆ. ಆದ ಕಾರಣ ಮುಂದಿನ ದಿನಮಾನದಲ್ಲಿ ಇವತ್ತು ಏನು ನಾವು ಏಪ್ರಿಲ್ನಲ್ಲಿ ಇಟ್ಕೊಂತೀವಿ, ಇದು ಸ್ವಲ್ಪ ಬೇಸಿಗೆ ಕಾಲ ಇರೋದನ್ನು ಸ್ವಲ್ಪ ಬಿಸಿಲಾಗಿ ತ್ರಾಸಾಗಿರ್ಬೋದು. ಇನ್ನು ಮುಂದಿನ ದಿನಮಾನದಲ್ಲಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಮುಂದಿನ ವರ್ಷದಿಂದ ಇಟ್ಕೊಳ್ಬೇಕಂತ ಒಂದು ವಿಚಾರ. ಮತ್ತು ಕೂಡ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಈ ಜನರ, ರೈತರ ಮತ್ತು ಎಲ್ಲರ ಸಲಹೆ ಸೂಚನೆ ಮೇರೆಗೆ ಮತ್ತೇನೇನು ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ನಾವು ಒಳ್ಳೆಯ ರೀತಿಯಿಂದ ಈ ಒಂದು ಕೃಷಿ ಉತ್ಸವವನ್ನು ಆಯೋಜನೆ ಮಾಡಿದ್ದೀವಿ ಅಂತ ನಾನು ಹೇಳಬಯಸ್ತೇನೆ. ಬಹಳಷ್ಟು ತಳಿ ಎತ್ತುಗಳು ಬಂದಿದ್ದಾವೆ. ಎತ್ತುಗಳು ಇರ್ಬೋದು, ಎಮ್ಮೆ ಇರ್ಬೋದು, ಆಕಳು ಇರ್ಬೋದು. ಜನರು ಯಾರೂ ಇಲ್ಲಿ ನೋಡಿಲ್ಲ ಅಂಥವೆಲ್ಲ ತಳಿಗಳು ಇರ್ಬೋದು ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ಮಹಾರಾಷ್ಟ್ರ, ಕರ್ನಾಟಕ ಗಡಿ ಪ್ರದೇಶದಲ್ಲಿ ಇದ್ದಂಥ ಎಲ್ಲ ಕೂಡ ಇಲ್ಲಿ ಜಾನುವಾರುಗಳು ಬಂದಿದ್ದಾವೆ. ಎಷ್ಟು ಗೊತ್ತಾಗ್ಯದ ಅಷ್ಟು ಬಂದಿದ್ದಾವೆ. ಅಂದರೆ ಗೊತ್ತಾದ ನಂತರ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೋದು ಅನಿಸ್ತದೆ. काल रात्री केला
ಕಾಲು ಹಿಡಿದು ತಕ್ಷಣ ಉಳ್ಮೆ ಹೋಗ್ತೀನಿ ಏನು ಮಾತಾಡಿದ ಆಚೆ ಕಡೆ ಒಂದು ಸಣ್ಣದ ಆಚೆ ಕಡೆ ಒಂದು ದೊಡ್ಡದ ಕ್ಯಾಮ್ರಾ ಉಳಿಸ आणि मला काय विचारायला मग ಅದ ಜರ ನೋಡ್ರಲ್ಲ ಮತ್ತೆ ಅಡ್ಜಸ್ಟ್ ಮಾಡ್ರಲ್ಲ ಯಾವ एक पास दिला तो सब जाएगा